ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ ನೋಡ್ರಿ. ಒಂದು ಕಟ್ಟು ಮೆಂತ್ಯ ಸೊಪ್ಪಿದ್ರೆ ಸಾಕು, ಈ ಗೊಜ್ಜು ರೆಡಿ ಆಗಿಬಿಡುತ್ತೆ ನೋಡ್ರಿ. ತುಂಬ ಸಿಂಪಲಾಗಿ ಮಾಡುವಂಥದ್ದು ಹೋಟೆಲ್ ಸ್ಟೈಲಲ್ಲಿ ಮೆಂತ್ಯ ಸೊಪ್ಪಿನ ಗೊಜ್ಜನ್ನು ತೊಗೊಂಬಂದಿದ್ದೀನಿ. ಇವತ್ತು ಇದನ್ನು ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಅದ ರೀ. ನಮ್ಮ ಕಡೆ ಇದನ್ನು ಹೋಟೆಲಲ್ಲಿ ಖಡಕ್ ರೊಟ್ಟಿ ಕೊಡ್ತಾರೆ ರೀ. ಇದು ಸೂಪರಾಗಿರುತ್ತೆ. ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಹಂಗಂದ್ರೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ನಾನು ಶೇಂಗಾನ ಹಾಕೋತಾ ಇದ್ದೀನಿ. ಶೇಂಗಾ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಬಿಡೋಣ್ರಿ ನಾನು. ಇವು ನೋಡ್ರಿ ಸ್ವಲ್ಪ ಕೆಂಪಾಗ್ಯಾವು. ಇದನ್ನು ತೆಗೆದು ನಾವು ಸಿಪ್ಪಿ ಬಿಡಿಸ್ಕೊಂಡು ರುಬ್ಬೋದಿರುತ್ತೆ. ತೋರಿಸ್ತೀನಿ. ಈಗ ತೆಗೆದು ಇಟ್ಬಿಡೋಣ. ಆಮೇಲೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ನೋಡ್ರಿ. ನಾನು ತೊಳೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿನಿ. ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ರಿ. ನಾವು ಸುಲಿದಿಟ್ಕೊಂಡಿರೋ ಅಪ್ಪುಟ ಬೆಳ್ಳಿನ ಹಾಗೆ ಹಾಕ್ಬಿಡೋಣ, ಜಜ್ಜೋದೆಲ್ಲ ಬೇಡ. ಈಗ ಮೆಂತ್ಯ ಸೊಪ್ಪು ತೊಗೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಡೋದಿರುತ್ತೆ. ತುಂಬ ಈಸಿ ರೆಸಿಪಿ ಅದ. ಹೋಟೆಲ್ ಸ್ಟೈಲಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ರಿ. ಭಾರಿ ಮಸ್ತಾಗಿ ಬರುತ್ತೆ. ಆಮೇಲೆ ತಡ ಆಗೋದಿಲ್ಲ, ಭಾಳ ಜಲ್ದಿ ಮಾಡ್ಕೋಬೋದಾದಂಥ ರೆಸಿಪಿ ಅದ ರೀ ಇದು. ಇದು ಜಾಸ್ತಿ ಕುದಿದೆಲ್ಲ ಬೇಡ. ಮೆಂತ್ಯ ಪಲ್ಯ ಸ್ವಲ್ಪ ಫ್ರೈ ಆಗಿ ಮೆತ್ತಗಾದಂಗೆ ಆದ್ರೆ ಸಾಕು. ನಾವು ತೆಗೆದಿಟ್ಕೊಂಡ್ಬಿಡೋಣ. ಒಂದು ಕಟ್ಟು ಮೆಂತ್ಯ ಪಲ್ಯ ಇದ್ರೆ ಸಾಕು ನೋಡ್ರಿ. ಮುಂಜಾನೆಗೆ ಚಪಾತಿಗೆ ಆಗಲಿ, ರೊಟ್ಟಿಗೆ ಆಗಲಿ, ಅನ್ನಕ್ಕೆ ಆಗಲಿ ಈ ಗೊಜ್ಜನ್ನು ಯಾವುದಕ್ಕಾದ್ರೂ ನಾವು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಇದನ್ನು ತೆಗೆದಿಟ್ಕೊಂಡ್ಬಿಡೋಣ್ರಿ. ನಾವು ಈಗ ರೆಡಿ ಆಗೈತಿ ನೋಡಿದ್ರಲ್ಲ. ಇಷ್ಟ ಆದ್ರೆ ಸಾಕು. ಇದು ಫ್ರೈ ಜಾಸ್ತಿ ಮಾಡೋದು ಬೇಡ. ಒಂದು ಮಿಕ್ಸರ್ ಜಾರಿನ ತೊಗೊಂಡು ಸಿಪ್ಪಿ ತೆಗೆದಿಟ್ಟಿರ್ತೀವಲ್ಲ ಶೇಂಗಾನ, ಆ ಶೇಂಗಾ ತಂದು ಹಾಕ್ಕೊಂಡು ನಾವು ಇವಾಗ ರುಬ್ಬೋದಿರುತ್ತೆ ನೋಡ್ರಿ. ಸ್ವಲ್ಪ ಇದಕ್ಕೆ ನಾವು ಪುಟಾಣಿನ ಸೇರಿಸ್ಕೋತಾ ಇದ್ದೀನಿ. ಆಮೇಲಿಂದ ಬಿಳಿ ಎಳ್ಳು ಕೂಡ ನಾನು ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನೋಡ್ರಿ. 2 ಸ್ಪೂನಷ್ಟು ತೊಗೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದೇ ಬಟ್ಲಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಗಿರ್ ಅನ್ಸ್ಕೊಂಡ್ಬಿಟ್ರೆ ಮುಗೀತು. ಸಣ್ಣದಾಗಿ ಹಾಕಬೇಕು ಪೇಸ್ಟ್ ಇದು. ಆಮೇಲಿಂದ ಮತ್ತೆ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ ನಿಮಗೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆಲ್ಲ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡಿನಿ ಎಣ್ಣೆ ಒಗ್ಗರಣೆಗೋಸ್ಕರ ನಾನು. ಆಮೇಲಿಂದ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನೋಡ್ರಿ. ಈಗ ಮೆಂತ್ಯ ಪಲ್ಯ ಹಾಕಿದ್ದೀವಿ ಅಂತ ಮಕ್ಳಿಗೂ ಗೊತ್ತಾಗಲ್ಲ, ಆ ಥರ ಆಗುತ್ತೆ ರೀ ಇದು ಗೊಜ್ಜು. ತುಂಬ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ಇದನ್ನು ಒಂದು ಸರಿ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಹೆಂಗೆ ಬಂತು ಅಂತ. ಆಮೇಲೆ ಸಣ್ಣದಾಗಿ ನಾನು ಕಟ್ ಮಾಡಿಟ್ಟಿದ್ದೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡ್ರಿ. ಆಮೇಲಿಂದ 2 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ನಾನು ಅಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ತಾಯಿದ್ದೀನಿ. ಆಮೇಲಿಂದ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಹಾಕಿ ಸ್ವಲ್ಪ ನಾವು ಇದನ್ನು ತಿರುಗಾಡ್ಕೊಂಡು ಬಿಡೋಣ. ನಾವು ಇದನ್ನು ಕೆಲವೊಂದು ರೆಸಿಪಿಗಳು, ಕೆಲವೊಂದು ಅಡುಗೆಗಳು ಮಾಡೋಕ್ಕೆ ತುಂಬ ಈಸಿಯಾಗಿರ್ತಾವೆ. ಅದರ ಬಾಯಿಗೆ ಮಾತ್ರ ಒಳ್ಳೆ ಟೇಸ್ಟ್ ಕೊಡ್ತಾವೆ. ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾವೆ ನೋಡ್ರಿ. ಅದರಲ್ಲಿ ಇದು ಒಂದು ಕೂಡ ಗೊಜ್ಜು ನೋಡ್ರಿ, ಮಸ್ತಾಗಿ ಬರುತ್ತೆ. ಇವಾಗ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಉಳ್ಳಾಗಡ್ಡಿ ಎಲ್ಲ, ಅಲ್ಲಿ ತನಕ ನಾವು ಇದನ್ನು ಕೈ ಆಡಿಸ್ತಾನೆ ಇರೋನು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡ್ರಿ. ತುಂಬ ಟೇಸ್ಟಾಗಿರುತ್ತೆ ಈ ಗೊಜ್ಜು. ಇವಾಗ ನಾನು ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಆಮೇಲೆ ಅಚ್ಚ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೇಕು. ನಾನು ಅಚ್ಚ ಖಾರನ ತೊಗೊಂಡಿದ್ದೀನಿ ರೀ. 1-2 ಸ್ಪೂನಷ್ಟು. ನಾವು ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ ನಾನು ಜಾಸ್ತಿ ಹಾಕೋತಾ ಇದ್ದೀನಿ ನೋಡ್ರಿ. ಹಾಕಿ ಅದನ್ನು ನಾನು ಇವಾಗ ಚೆಂದಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ರಿ. ಇವಾಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ, ಎಣ್ಣೆಲಿ ಫ್ರೈ ಆಗಲಿ, ಸ್ವಲ್ಪ ಹೊತ್ತು ಬಿಡೋಣ. ಈಗ ಟಮಾಟಿನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಕೂಡ ನೀವು ಹಾಕ್ಕೋಬೋದು. ನಾನು ಟೊಮೊಟೊ ಹಾಕೋದು ಮರೆತುಬಿಟ್ಟಿದ್ದೆ, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ತೀನಿ ನೋಡ್ರಿ. ಅದನ್ನು ಮೆತ್ತಗಾಗಲಿ ಅಂತ ಹೇಳ್ಬಿಟ್ಟು ಟೊಮೊಟೊನೂ ಕೂಡ ಸ್ವಲ್ಪ ಕುದೀಲಿ ಅಂಥೇಳಿ ಎಣ್ಣೆಲಿ ನಿಂಬೆಹಣ್ಣು ಸೇರಿಸಿದ್ರು ನಡೀತದ್ರಿ ನೋಡ್ರಿ. ಕುದ್ದಿದ್ದಾಯಿತು. ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೋತಾ ಇದ್ದೀನಿ ನಾನು. ಅರಿಶಿಣ ಪುಡಿ ಸೇರಿಸಿ ಮತ್ತೆ ನಾನು ತಿರುವಾಡ್ಕೋತಾ ಇದ್ದೀನಿ ನೋಡ್ರಿ. ನಿಮ್ಮ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತಾ ಈ ರೆಸಿಪಿ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸರಿ ಟ್ರೈ ಮಾಡಿರಿ, ಮಸ್ತಾಗಿರುತ್ತೆ. ಇದೆಲ್ಲ ಮೆತ್ತಗಾಗೈತೆ ನೋಡಿರಿ. ಇವಾಗ ಟೊಮಾಟೊನು ಮೆತ್ತಗಾಗೈತಿ, ಎಲ್ಲ ಆಗೈತಿ. ಏನು ನಾವೆಲ್ಲ ರುಬ್ಬಿಟ್ಟಿದ್ದೇವಲ್ಲ ಶೇಂಗಾ, ಅದೆಲ್ಲ ಎಳ್ಳು ಶೇಂಗಾ ಪುಟಾಣಿನ ಮಿಕ್ಸ್ ಮಾಡಿ ಅದನ್ನು ತಂದು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ. ಇವಾಗ ನೀರೆಲ್ಲ ಜಾಸ್ತಿ ಹಾಕೋದೇನು ಬೇಡ. ಇದಕ್ಕೆ ಸ್ವಲ್ಪ ನೀರಾದ್ರೆ ಸಾಕು. ಜಾಸ್ತಿ ನೀರಾಯ್ತಂದ್ರೆ ಅಷ್ಟು ಚಲೋ ಇರಲ್ಲ ತಿನ್ನೋಕೆ. ಅದಕ್ಕೋಸ್ಕರ ನೋಡಿರಿ. ಇವಾಗ ನಾನು ರುಬ್ಬಿದಂಥ ಮಸಾಲೆನೆಲ್ಲ ತಂದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಕಿ ಇದನ್ನು ಚೆಂದಾಗಿ ನಾವು ಅದಕ್ಕೊಂದು ಮಿಕ್ಸ್ ಕೊಡೋಣ. ಎಲ್ಲ ತಿರುಗಾಡ್ಕೊಂಡು ಬಿಡೋಣ. ಎಲ್ಲ ಕೂಡ್ತೈತಿ. ಅದು ನಾವು ಚೆಂದಾಗಿ ತಿರುಗಾಡ್ಕೊಂಡ್ವಿ ಅಂದ್ರೆ ನೋಡಿದ್ರಲ್ಲ ಎಷ್ಟು ಈಸಿ ಇತ್ತು. ಜಾಸ್ತಿ ಏನೂ ಬೇಕಾಗಿಲ್ಲ. ಮನ್ಯಾಗ ಏನಿರ್ತದೆ ಅದು ಇದ್ರೆ ಸಾಕು. ಈ ಗೊಜ್ಜು ರೆಡಿ ಆಗುತ್ತೆ. 1 ಕಟ್ ಮೆಂತ್ಯ ಪಲ್ಯ ಇದ್ರೆ ಸಾಕು ನೋಡಿರಿ. ಈಗ ಅದೇನು ನಾವು ಫ್ರೈ ಮಾಡಿ ಮೆಂತ್ಯ ಪಲ್ಯನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ತಂದು ಇದಕ್ಕೆ
ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿರಿ. ಮತ್ತೇನು ಇಲ್ಲ ಇದಕ್ಕೆ ಹಾಕೋದು. ಇಷ್ಟ ಆದ್ರೆ ಮುಗಿದೋಯ್ತು, ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಆಗೋಯ್ತು. 5 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿರಿ. ಮತ್ತು ಜಾಸ್ತಿ ಪದಾರ್ಥಗಳೆಲ್ಲ ಇದಕ್ಕೆ ಏನೂ ಬೇಕಾಗಿಲ್ಲ, ಮಸಾಲೆ ಬೇಕಾಗಿಲ್ಲ, ಏನಿಲ್ಲ. ಇಷ್ಟ ಆದರೆ ಸಾಕು ನೋಡಿರಿ. ಹೆಲ್ದಿ ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರ್ತೀವಲ್ಲ, ಆ ಮಸಾಲೆ ನೀರನ್ನೇ ತಂದು ಅದಷ್ಟೇ ಹಾಕ್ಕೊಂಡ್ಬಿಡೋಣ, ಜಾಸ್ತಿ ಏನೂ ಬೇಡ. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ ನೋಡಿರಿ. ಅದೇ ನೀರನ್ನು ಸೇರಿಸ್ಕೊತಾ ಇದ್ದೀನಿ, ನಾನು ಎಕ್ಸ್ಟ್ರಾ ನೀರೇನು ಹಾಕೋತಾ ಇಲ್ಲ. ಇಲ್ಲಿ ಸ್ವಲ್ಪ ಕುದಿ ಬಂದರೆ ಸಾಕು. ಮೆಂತ್ಯ ಪಲ್ಯನೂ ಫ್ರೈ ಆಗಿರ್ತೈತಿ, ಈರುಳ್ಳಿ ಎಲ್ಲ ಫ್ರೈ ಆಗಿರ್ತಾವಲ್ಲ, ಅದಕ್ಕೋಸ್ಕರ ನೀರೇನು ಜಾಸ್ತಿ ಬೇಡ. ಇಷ್ಟ ಆದರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಡೈಲಿ ಬರ್ತಾನೆ ಇರ್ತೀನಿ. ನೋಡಿದ್ರಲ್ಲ, ಮೆಂತ್ಯ ಸೊಪ್ಪಿನ ಗೊಜ್ಜು ತುಂಬ ಟೇಸ್ಟಾಗಿರುತ್ತೆ. ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಮುಂದಿನ ವೀಡಿಯೋದಾಗೆ ಸಿಗ್ತೀನಿ. ಹೋಗಿ ಬರಲಾ. ನಮಸ್ತೆ ಎಲ್ಲರಿಗೂ.